ಗುಡ್ ಮಾರ್ನಿಂಗ್ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲನ್ಪುರಿಂದ ಕ್ಯಾವಿಡಿಯಾ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಕ್ಯಾವಿಡಿಯಾ ಬಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಟ್ಯಾಚು ಇದೆಯಲ್ಲ, ಆ ಪ್ಲೇಸು ಐರನ್ ಮ್ಯಾನ್ ಆಫ್ ಇಂಡಿಯಾ. ಸೊ ಅದು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಇವತ್ತು ಮಂಡೇ, ಅದು ಸ್ಟ್ಯಾಚು ನೋಡೋಕ್ಕೆ ಆಗೋದಿಲ್ಲ, ರಜಾ ಇದೆ. ಸೊ ಆ ಪ್ಲೇಸ್ಗೆ ಹೋಗಿ ಅಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ಸೊ ದಾರಿ ಮಧ್ಯೆ ವಾಪಸ್ ಪ್ಲೇನ್ ಹೈವೇ. ಏನಾದ್ರು ಇಂಟ್ರೆಸ್ಟಿಂಗ್ ಇದ್ರೆ ಸಿಗೋಣ. ಓ ಶರ್ಟ್, ಇಲ್ಲೂ ಕ್ಲೌಡ್ಸು. ಬಟ್ ಟೆಂಪ್ರೇಚರ್ ಹೇಗಿದೆ ಅಂದರೆ ಬಾಪ್ರೆ, ನಾನು ಲಗೇಜ್ ಕಟ್ಟೋ ಅಷ್ಟರೊಳಗೆ ಹೆಚ್ಚು ಕಡಿಮೆ ಒಂದು 2 ಲೀಟ್ರು ನೀರು ಕುಡಿದಿದೆ. ಅದೆಲ್ಲ ಈಚೆ ಬಂದುಬಿಟ್ಟಿದೆ ಅನ್ನಿಸ್ತಾ ಇದೆ. ಓಕೆ, ಸ್ವಲ್ಪ ಹೊತ್ತಾದ್ಮೇಲೆ ಸಿಗೋಣ. ಇನ್ನೂ ಬ್ರೇಕ್ಫಾಸ್ಟ್ ಏನೂ ಆಗಿಲ್ಲ. ದಾರಿ ಮಧ್ಯೆ ಸ್ವಲ್ಪ ದೂರ ಹೋದ್ಮೇಲೆ ಆಮೇಲೆ ಸಿಗೋಣ ಅಂತ. ಟೋಟಲ್ ಡಿಸ್ಟೆನ್ಸು 340 ಕಿಲೋಮೀಟರ್ಸು, ಸಾರಿ 320 ಕಿಲೋಮೀಟರ್ಸು. 5 hours 49 minutes ಅಂತ ತೋರಿಸ್ತಾ ಇದೆ. ಆರಾಮಾಗಿ ಹೋಗೋಣ, ಬೇರೆ ಏನು ಕೆಲಸ ಇಲ್ಲ. ಒಂದು 2-3 ಕಿಲೋಮೀಟ್ರಿಂದನೂ ಇದೇ ಥರ ಅಪಾರ್ಟ್ಮೆಂಟ್ಸ್ಗಳು ರೋಡ್ ಪಕ್ಕದಲ್ಲಿ ಕಂಟಿನ್ಯೂಸ್ ಆಗಿದೆ. ಇದು ಮೋಸ್ಟ್ಲಿ ಗೌರ್ಮೆಂಟ್ ಬಿಲ್ಡೆಡ್ ಇರಬೇಕು. ಉದ್ದಕ್ಕೂ ಇದೆ, ಒಂದು 3 ಕಿಲೋಮೀಟ್ರ್ವರೆಗೂ ಇದೆ ನೋಡಿ. ಅಲ್ಲೂ ಇದೆ ಫುಲ್ಲು. ಅಂದರೆ ನಮ್ಮ ಕಡೆ ಹೇಗೆ LIG MIG ಮೂಡ ಏನೇನೋ ಇದೆ, ಆ ಥರ ಅನಿಸುತ್ತೆ. ಟೆಂಪ್ರೇಚರ್ ಅಂತೂ ಸರಿಯಾಗಿ ಹೊಡಿತಾ ಇದೆ. ವೈಸರ್ ಹಾಕಿದ್ರೆ ಫುಲ್ ಸೆಕೆ, ಒಳಗಡೆಯಿಂದ ಸ್ವೆಟ್ ಆಗ್ತಾ ಇರುತ್ತೆ. ವೈಸರ್ ತೆಗೆದ್ರೆ ಬಿಸಿ ಗಾಳಿ ಮುಖಕ್ಕೆ ಹೊಡಿತಾ ಇದೆ. ಸೊ ಎರಡೂ ಕಷ್ಟನೇ. ಸೊ ಸ್ವಲ್ಪ ದೂರ ವೈಸರ್ ಹಾಕ್ಕೊಳ್ಳೋದು, ಸ್ವಲ್ಪ ದೂರ ವೈಸರ್ ತೆಗೆಯೋದು, ಇದೇ ಆಟ ಆಡ್ಕೊಂಡು ಬರ್ತಾ ಇದ್ದೀನಿ. ಇಷ್ಟು ಸ್ಟ್ರೀಟ್ ಲೈಟ್ಸುವೆ ಸೋಲಾರಿಂದ ರನ್ ಆಗ್ತಾ ಇರೋದು. ಆ ಸೈಡು ಇಲ್ಲಿ ಅಂದರೆ ಮೇನ್ ಜಂಕ್ಷನ್ ಅನಿಸುತ್ತಿದ್ದು. ಇಷ್ಟು ಮಾತ್ರ ಹಾಕಿದ್ದಾರೆ. ಒಂದು 500 ಮೀಟರ್ಸು 700 ಮೀಟರ್ಸು ಇತ್ತು ಅಷ್ಟು, ಇನ್ನಿಲ್ಲ ಪುನಃ ಖಾಲಿ. ಯಾವ ಊರಲ್ಲಿದ್ದೀನಿ, ಏನು ಎತ್ತ ಏನೂ ಗೊತ್ತಿಲ್ಲ. ಇದು ನೋಡಿ 8 ಟ್ರ್ಯಾಕ್ ಲೈನು. 1 2 3 4 5 10 ಟ್ರ್ಯಾಕು. ಅಪ್ಪಪ್ಪಪ್ಪ, ಈ ಕಡೆ 5 ಆ ಕಡೆ 5. ತ್ರಿಮಂದಿರ್ ಅಹಮದಾಬಾದ್. ಅಹಮದಾಬಾದಾಗಿ ಬಂದೆ ಅನಿಸುತ್ತೆ. ಈಗ ಇನ್ನೂ ಮುಂದೆ ಇರಬೇಕು. ಬಟ್ ಒಂದು ಅಬ್ಸರ್ವ್ ಮಾಡ್ತಾ ಇರೋಂಗೆ, ಗುಜರಾತಲ್ಲಿ ಟೆಂಪಲ್ಗಳ ಸ್ಟ್ರಕ್ಚರ್ ಸೂಪರಾಗಿರುತ್ತೆ. ಅಲ್ಲಿ ನೋಡಿ ಕಾಣಿಸ್ತಾ ಇದೆ. ಇನ್ನೂ ಹತ್ರ ಹೋಗ್ತೀನಿ ರೀ. ಎಷ್ಟು ದೊಡ್ಡ ಟೆಂಪಲ್ಲು. ಯಾವುದಿದು, ಎಲ್ಲ ಗುಜರಾತಿ ಭಾಷೆಲೆ. ತ್ರಿಮಂದಿರ್ ಅಂತೆ. ಚೆನ್ನಾಗಿದೆ ಅದು. ಆಲ್ಮೋಸ್ಟ್ ಇಲ್ಲಿ ಮತ್ತು ರಾಜಸ್ಥಾನಲ್ಲೂ ಅಷ್ಟೇ ನೋಡಿದ್ದು. ಒಂದು 4 ಟೆಂಪಲ್ಗಳ ಥರ ನೋಡಿದ್ದೆ. ತುಂಬ ಚೆನ್ನಾಗಿರುತ್ತದು. ಸಬರಮತಿ ಊರಿಗೆ ಹೋಗುತ್ತಂತೆ. ಸಬರಮತಿ ಆಶ್ರಮ, ಸಬರಮತಿ ಅಂತ ಇತ್ತಲ್ಲಿ. ಮೋಸ್ಟ್ಲಿ ಸಬರಮತಿ ಊರಿಗೆ ಹೋಗುತ್ತೆ. ಸೊ ಇನ್ನೂ 211 ಕಿಲೋಮೀಟರ್ಸ್ ಇದೆ. ಜಸ್ಟ್ 170 ಕಿಲೋಮೀಟರ್ಸ್ ಬಂದಿದ್ದೀನಿ. ಒಂದು 329 ಅಂದರೆ 540 ಇತ್ತು. ಒಂದು 2.5 ಅವರ್ಸಲ್ಲಿ 211 ಕಿಲೋಮೀಟರ್ಸ್ ಆರಾಮಾಗೆ ಬರ್ತಾಯಿದ್ದೀನಿ. ಬಟ್ ಆದ್ರೂ ಸ್ಪೀಡ್ ಚೆನ್ನಾಗಿ, ಡಿಸ್ಟೆನ್ಸ್ ಚೆನ್ನಾಗಿ ಕವರ್ ಆಗ್ತಾ ಇದೆ. 80-90 ಅಷ್ಟೇ. ಯಾಕೆಂದರೆ ಹೆವಿ ಟ್ರಾಫಿಕ್ ಇರೋ ಹೈವೇ. ಆರಾಮಾಗಿ ಬರ್ತಾಯಿದ್ದೆ. ಆಹಾ, ಏನು ಹೇಳಬೇಕು ಇನ್ನು ನನ್ನ ಮಕ್ಕಳಿಗೆ. ಬೇಕು ಅಂತಲೇ ಆಡ್ತಾರೆ. ಪುನಃ ಮಳೆ ಶುರು ಆಯಿತು. ಬಟ್ ಜಾಸ್ತಿ ಬರಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಸೊ ಈ ಕಡೆ ಬ್ಲ್ಯಾಕ್ ಕ್ಲೌಡ್ಸ್ ಇದೆ, ಈ ಕಡೆ ಕ್ಲಿಯರ್ ಅಷ್ಟೇನು ಬ್ಲ್ಯಾಕ್ ಕ್ಲೌಡ್ಸ್ ಇಲ್ಲ. ಬಟ್ ಈ ಜಾಗದಲ್ಲಿ ಜಾಸ್ತಿ ಬರ್ತಾ ಇದೆ. ನೋಡೋಣ, ತುಂಬ ಜಾಸ್ತಿ ಆದರೆ ನಿಂತ್ಕೊಂಡು ಕ್ಯಾಮ್ರಾ ತೆಗ್ದು ಒಳಗಡೆ ಇಡೋದು, ಇಲ್ಲ ಅಂದರೆ ಆರಾಮಾಗಿ ಹಾಗೆ ಹೋಗ್ತಾ ಇರೋದು. ಬಟ್ ಸಿಕ್ಕಾಪಟ್ಟೆ ಸೆಕೆ ಆಗ್ತದೆ ಅಪ್ಪ. ನನ್ನ ರೈಡಿಂಗ್ ಜಾಕೆಟ್ಟು ಜಿಪ್ ಓಪನ್ ಮಾಡಿದ್ದೀನಿ, ಎಲ್ಲ ವೆಂಟ್ಸು ಓಪನ್ ಮಾಡಿದ್ದೀನಿ. ಆದ್ರೂ ಹಾರಿಬಲ್ ಬಿಸಿ ಗಾಳಿ ಹೊಡಿತಾ ಇದೆ. ಹೈವೇ ಮಾತ್ರ ಸೂಪರ್ ಆಗಿದೆ. 6 ಟ್ರ್ಯಾಕು ಅಲ್ಟಿಮೇಟ್ ಆಗಿದೆ ಮಾತ್ರ. ಒಂದು ಪಾಟ್ ಹೋಲ್ ಇಲ್ಲ, ಒಂದು ಏನಂತಾರೆ ಹಂಪ್ಸ್ಗಳು ಸ್ವಲ್ಪ ಇದೆ. ಅಂದರೆ ಎಲ್ಲಿ ಸಿಟಿ ಹತ್ರ ಬರ್ತಾಯಿದೆ ಅಲ್ಲಿ ಜಾಗದಲ್ಲಿ ಹಂಪ್ಸ್ ಹಾಕಿದ್ದಾರೆ. ಬಟ್ ರೋಡ್ ಕ್ವಾಲಿಟಿ ಅಲ್ಟಿಮೇಟ್ ಆಗಿದೆ. ಪಾಲನ್ಪುರ್ ಬಂದು ಮೋಸ್ಟ್ಲಿ ಡಿಸ್ಟ್ರಿಕ್ಟ್ ಸೆಂಟ್ರ್ ಅನಿಸುತ್ತೆ. ಅಹಮದಾಬಾದ್ ಪಾಲನ್ಪುರ್ ಹೈವೇ ಅಂತ ತೋರಿಸ್ತದೆ. ಅಹಮದಾಬಾದ್ ಇಲ್ಲಿಂದ ಅರೌಂಡ್ 140 ಪ್ಲಸ್ ಏನೋ ಇತ್ತು ನೆನ್ನೆ ನೋಡೋದಾಗ ಜ್ಞಾಪಕ.
ರಿದ್ದಿ ಸಿದ್ದಿ. ಈ ರೋಡಲ್ಲಿ ಸ್ವಲ್ಪ ಹೋಟೆಲ್ಸ್ಗಳು ರೆಸಾರ್ಟ್ಸ್ಗಳು ಜಾಸ್ತಿ ಇದೆ, ಯಾಕೆಂದರೆ ಹೈವೇ. ಶೇಟ್ ಮಳೆ ಬರೋಂಗ ಆಯಿತು. ಗಾಡ್ ಸಾಕು. ನೆನ್ನೆಲ್ಲ ಫುಲ್ ಮಳೆಲೇ 6 hours ಗಾಡಿ ಓಡಿಸಿದ್ದೀನಿ, 300 kilometers. ಪುನಃ ಇವತ್ತು ಅದೇ ಕತೆ ಆದರೆ ಬೇಜಾರಾಗ್ಬಿಡುತ್ತೆ. ಬಟ್ ತುಂಬಾ ಬಿಸಿಲಿದೆ, ತುಂಬಾ ಸೆಕೆ. 32 ಇತ್ತು ಬೆಳಗ್ಗೆನೇ ಟೆಂಪ್ರೇಚರು. ಕ್ಲೌಡ್ಸ್ ಅಂತೂ ಇದೆ. ಹುಡುಗನು ಹೋಟೆಲ್ ಅವನು ಹೇಳ್ತಾ ಇದ್ದ ಮಳೆ ಬರೋ ಚಾನ್ಸಸ್ ಇದೆ ಅಂತ ಅನೌನ್ಸ್ ಮಾಡಿದ್ದಾರೆ ನೆಕ್ಸ್ಟ್ 2 days ಅಂತ. ಪ್ರೀ ಮಾನ್ಸೂನ್ ಗೊತ್ತಿಲ್ಲ. ಹಾರಿಬಲ್ ಆಗಿದೆ ಮಾತ್ರ. ತಪ್ಪು ಮಾಡಿದೆ ಅನ್ನಿಸ್ತದೆ. ನಾನು ಅರ್ಲಿ ಮಾರ್ನಿಂಗ್ ಒಂದು 5 o'clock ಅಷ್ಟೊತ್ತಿಗೆ ಹೊರಟಿದ್ರು ಬೈ 10:30 11 ರೀಚ್ ಆಗಿಬಿಟ್ಟಿರ್ತಾ ಇದ್ದೆ. ಹೇಗಿರೋ ಹೋಟೆಲ್ ಚೆಕ್-ಇನ್ 11 o'clock. ಆರಾಮಾಗಿ ಓಡ್ಬೋದಾಯಿತು ಅನಿಸುತ್ತೆ. ನನಗೆ ಇಷ್ಟೊಂದು ಬಿಸಿಲಿರುತ್ತೆ, ಇಷ್ಟೊಂದು ಸೆಕೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಟೆಂಪ್ರೇಚರ್ ನೋಡಿದೆ, ಇಟ್ ವಿಲ್ ಬಿ ಅರೌಂಡ್ 33 to 34, ಮ್ಯಾಕ್ಸಿಮಮ್ 36 ಇತ್ತು. ಸೊ 36 ಅರೌಂಡ್ 2 o'clock 3 o'clock ಟೈಮಲ್ಲಿ ಇದ್ದಿದ್ದು. ಬಟ್ ಈ ಲೆವೆಲ್ಗೆ ಇರುತ್ತೆ ಅಂದರೆ ಅದರದ್ದು ಹೀಟ್ ಈ ಥರ ಇರುತ್ತೆ ಅಂತ ಮಾತ್ರ ಗೊತ್ತಿರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ ಈಗ. ಸೊ ನೆಕ್ಸ್ಟ್ ಅಲ್ಲಿಂದ ಹೊರಡ್ಬೇಕಾದ್ರೆ ಅರ್ಲಿ ಮಾರ್ನಿಂಗು ಇಲ್ಲ ಮಿಡ್ ನೈಟು ಹೊರಟ್ಬಿಡೋದು ಒಳ್ಳೇದು. ಮಿಡ್ ನೈಟ್ಗೆ ಅನ್ನೋದಕ್ಕಿಂತ ಆದರೆ ನೈಟೇ ಹೊರಡೋದು ಒಳ್ಳೇದು ಅನ್ನಿಸ್ತಾ ಇದೆ. ಈ ಹೈವೇಲಂತೂ ಬರೀ ಹೋಟೆಲ್ಗಳೇ ಇದೆ. ಹೆಚ್ಚು ಕಡಿಮೆ ಅವಾಗಿಂದನೂ ಒಂದು 10 kilometer ಮುಂದೆ ಬಂದಿದ್ದೀನಿ, ಮೋರ್ ದ್ಯಾನ್ 100 ಹೋಟೆಲ್ ಸಿಕ್ಕಿದೆ. ಪ್ರತಿಯೊಂದು ಕಾಂಪ್ಲೆಕ್ಸು, ಪ್ರತಿಯೊಂದು ಬಿಲ್ಡಿಂಗಲ್ಲೂ ಒಂದೊಂದು ಹೋಟೆಲ್ಗಳು. ಇಷ್ಟು ಹೋಟೆಲ್ಗಳ ಮುಂದೆನೂ ಅಷ್ಟೊಂದು ವೆಹಿಕಲ್ಗಳು ನಿಂತಿದೆ. ಎಲ್ಲರಿಗೂ ವ್ಯಾಪಾರ ಆಗುತ್ತೆ ಅನಿಸುತ್ತೆ. ಯಾವುದು ಊರು ಅಂತ ಗೊತ್ತಿಲ್ಲ, ಬಟ್ ಫುಲ್ ಟ್ರಾಫಿಕ್. ಕೆಳಗಡೆ ಅಂಡರ್ ಪಾಸ್ ಬೇರೆ ಕೆಲಸ ನಡೀತಾ ಇದೆ. ಇದೆಲ್ಲ ಗುಜರಾತಿ ಭಾಷೆಯಲ್ಲೇ ಇದೆಯಪ್ಪ, ಏನೂ ಕಾಣಲ್ಲ ಇದು. ಸಾರಿ, ಏನೂ ಓದೋಕ್ಕೆ ಆಗಲ್ಲ. ಇಂಗ್ಲೀಷು ಹಿಂದಿಲೋ ಇದ್ದರೆ ಓದ್ಬೋದು, ಗುಜರಾತಿ ನಮಗೇನು ಗೊತ್ತಿದೆ. ಸೂಪರ್ ಹಾಟು. ನಿಲ್ಲಿಸ್ಕೊಂಡು ಎಲೆಕ್ಟ್ರಾಲ್ ಕುಡಿದೆ, ಬಟ್ ಬಾಡಿಯಿಂದ ಲಿಕ್ವಿಡ್ ಕಂಟೆಂಟ್ ಹಂಗೆ ಹೋಗ್ತಾ ಇದೆ. ಅಪ್ಪಾಡೆ, ಹಾರಿಬಲ್ ಟೆಂಪ್ರೇಚರ್ ಅನ್ನಿಸ್ತಾ ಇದೆ. ಟೆಂಪ್ರೇಚರ್ ನೋಡ್ರೆ ಬರೀ 35 ಇದೆ, 35 or 34, ಬಟ್ ಫೀಲ್ಸ್ ಲೈಕ್ 40. ಹಾರಿಬಲ್. 1 ಲೀಟ್ರ್ ಎಲೆಕ್ಟ್ರಾಲ್ ಕುಡಿದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಮುಂದೆ ಅವ್ರು ಯಾರೋ ಒಬ್ಬರು ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಕಂಪ್ಲೀಟ್ ಗುಜರಾತ್ ದಾಟೋವರೆಗೂ ಹೀಗಿದೆ ಅಂತೆ. ಮುಂಬೈಲಿ ಮಾನ್ಸೂನ್ ಶುರುವಾಗಿದೆ. ಇನ್ ಕೇಸ್ ನಿಮಗೆ ಮಾನ್ಸೂನ್ ಸ್ವಲ್ಪ ಮಳೆ ಏನಾದ್ರು ಸಿಕ್ಕಿದ್ರೆ ತಣ್ಣಗೆ ಆಗುತ್ತೆ, ಇಲ್ಲ ಅಂದರೆ ಇದೇ ರೀತಿ ಟೆಂಪ್ರೇಚರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೂಪರ್. ಅಹಮದಾಬಾದ್ ನಗರನ ಒಂದು ರೌಂಡ್ ಹೊಡಿತಾ ಇದ್ದೀನಿ ಅನಿಸುತ್ತೆ, ಇಲ್ಲ ಅರ್ಧ ರೌಂಡ್ ಹೋಗುತ್ತೆ. ಬಟ್ ಸೂಪರ್ ಆಗಿದೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ಗಳು, ಥರ ಸ್ಟ್ರಕ್ಚರು, ಬಿಲ್ಡಿಂಗ್ ಒಂದೊಂದು ಶೇಪಲ್ಲಿ ಇರುತ್ತೆ. ಒಂದೇ ಥರ ಬಿಲ್ಡಿಂಗ್ಗಳಂತೂ ತುಂಬಾ ಕಡಿಮೆ ಕಾಣಿಸ್ತಾ ಇರೋದು. ಅಪಾರ್ಟ್ಮೆಂಟ್ಗಳು ಮಾತ್ರ ಒಂದೇ ಥರ ಇದೆ. ಅದು ಬಿಟ್ಟರೆ ಮಿಕ್ಕಿದ ಶೋರೂಮ್ಸು, ಹೋಟೆಲ್ಸು ಎಲ್ಲನೂ ಬೇರೆ ಬೇರೆ ಥರ ಇದೆ. ಒಂದೊಂದು ಬಿಲ್ಡಿಂಗ್ ಒಂದೊಂದು ಶೇಪಲ್ಲಿದೆ. ಐ ಥಿಂಕ್ ಐ ಹ್ಯಾವ್ ಎಂಟರ್ಡ್ ಅಹಮದಾಬಾದ್. ಇದು ಸರ್ದಾರ್ ಪಟೇಲ್ ರಿಂಗ್ ರೋಡ್ ಅಂತೆ. ಇನ್ನೂ 202 kilometers ಇದೆ ನನ್ನ ಡೆಸ್ಟಿನೇಷನ್ಗೆ. 3 hours 17 minutes ತೋರಿಸ್ತಾ ಇದೆ. ಬಟ್ ತುಂಬ ಫಾಸ್ಟಾಗಿ ಓಡಿಸೋಕ್ಕೂ ಕಷ್ಟ ಆಗ್ತದೆ, ಯಾಕೆಂದರೆ ಬಿಸಿ ಗಾಳಿ ಸಿಕ್ಕಾಬಟ್ಟೆ ಹೊಡಿತಾ ಇದೆ ಬಾಡಿಗೆ. ಈ ವೈಸರ್ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ವಿಂಡ್ ಸ್ಕ್ರೀನ್ ಇರೋದ್ರಿಂದ. ಇಲ್ಲ ಅಂದರೆ ಸಖತ್ತು ಎಫೆಕ್ಟ್ ಆಗಿರ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಆದಷ್ಟು ನಿಧಾನಕ್ಕೆ ಹೋಗೋಣ. ಡೆಸ್ಟಿನೇಷನ್ ರೀಚ್ ಆಗದೇ ಇಲ್ಲೇ ಇಲ್ಲೇ ಇರೋಕ್ಕೂ ಏನೂ ಆಪ್ಷನ್ ಇಲ್ಲ. ಡೆಸ್ಟಿನೇಷನ್ಸ್ ಇಲ್ಲೇ ರೂಮ್ ಮಾಡಿಕೊಂಡು ಇದ್ದು ಪುನಃ ನೈಟ್ ಹೋಗೋದು ಅಂತ 2 ಕಡೆ ರೂಮ್ ರೆಂಟ್ ವೇಸ್ಟ್ ಆಗುತ್ತೆ ಆಮೇಲೆ. ಸೊ ಆದಷ್ಟು ನಿಧಾನಕ್ಕೆ ಹೋಗ್ಬೇಕು. ಅಹಮದಾಬಾದ್ ರಿಂಗ್ ರೋಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ರಿಂಗ್ ರೋಡಲ್ಲಿ ಹೋಗೋದಕ್ಕೂ ಟೋಲ್ ಕೊಡಬೇಕಾಗಾದ್ರೆ ಹೀಗೆ. ಬಟ್ ರೋಡ್ ಕ್ವಾಲಿಟಿ ಏನು ಅಂತ ಇಲ್ಲ, ಎಲ್ಲ ಮಧ್ಯ ಪ್ಯಾಚ್ ವರ್ಕ್ಗಳೇನು.
ಬಟ್ ರೋಡ್ ಅಂದಿದ್ದು ನಾನು ನೋಡಿದ್ದು ಪಂಜಾಬಪ್ಪ, ಸೂಪರ್. ರಾಜಸ್ಥಾನ್ ಅಂತೂ ಲಾಸ್ಟಲ್ಲಿ ಬರುತ್ತೆ, ಬಟ್ ಪಂಜಾಬಲ್ಲಿ ರೋಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಪಂಜಾಬಲ್ಲಿ ಏನು ಮಾಡಿದ್ದಾರೆ ಈ ಥರ ರಾಜಸ್ಥಾನಲ್ಲಿ ಈ ಥರ ರೋಡ್ನ ಮಧ್ಯೆ ಒಂಥರ ಲೈನ್ ಮಾಡಿಬಿಟ್ಟಿದ್ದಾರೆ. ಗಾಡಿ ಹೀಗೆ ಆಟ ಆಡುತ್ತದು, ಬ್ಯಾಲೆನ್ಸಿಂಗೇ ಸಿಗಲ್ಲ. ತುಂಬ ದೊಡ್ಡ ಸಿಟಿ ಇದೆ ಅಹಮದಾಬಾದ್. ಕಾತ್ವಾಡ, ನವನರೋಡ, ಮೆಮ್ಕೋ, ಏನೇನೋ ಹೆಸರುಗಳಪ್ಪ ಕೇಳೇ ಇರಲ್ಲ. ಗುಜರಾತಲ್ಲೂ ಜಾಸ್ತಿ ಸಿಟಿ ಹೆಸರುಗಳು ಕೇಳಿರಲಿಲ್ಲ. ಬಟ್ ಇಲ್ಲಿ ಸ್ವಲ್ಪ ಪೊಲೀಸ್ ಅವ್ರದ್ದು ಚೆಕಿಂಗ್ ಎಲ್ಲ ತುಂಬಾ ಜಾಸ್ತಿ ಇದೆ. ನಾನು ಯಾವ ಜಂಕ್ಷನ್ ನೋಡಿದ್ರು 2-3 ಕಾರ್ನ ನಿಲ್ಲಿಸ್ಕೊಂಡು ನಿಂತಿರ್ತಾರೆ. ನನಗೆ ಯಾರೂ ಇನ್ನೂ ಕೈ ತೋರಿಸಿಲ್ಲ. ಅಹಮದಾಬಾದ್ ರಿಂಗ್ ರೋಡಲ್ಲಿ ಹೋಗ್ತಾನೆ ಇದ್ದೀನಿ, ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಯಿತು. ಬಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಷ್ಟಕ್ಕಷ್ಟೇ. ರಿಂಗ್ ರೋಡಲ್ಲಿ ನಾನು ಆವಾಗಿಂದನೂ ಸಿಗ್ನಲ್ ಲೈಟ್ಸ್ಗಳನ್ನ ಕ್ರಾಸ್ ಆಗ್ತಾಯಿದ್ದೀನಿ. ಸಿಗ್ನಲ್ ಲೈಟ್ಸ್ ಯಾವುದೂ ಇಲ್ಲ. ಆ್ಯಂಡ್ ಟ್ರಾಫಿಕ್ ಪೊಲೀಸ್ ನಿಂತಿರ್ತಾರೆ, ಅವ್ರ ಪಾಡ್ಗೆ ಅವರು. ಯಾವಾಗ ಜಾಸ್ತಿ ವೆಹಿಕಲ್ಸ್ಗಳು ನಿಂತ್ಕೊಳ್ಳುತ್ತೆ ಆವಾಗ ಮಧ್ಯಕ್ಕೆ ಬರ್ದು ಕ್ಲಿಯರ್ ಮಾಡ್ತಾರೆ, ಪುನಃ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಬಟ್ ಆಬ್ವಿಯಸ್ಲಿ ಇಷ್ಟೊಂದು ಬಿಸಿಲಲ್ಲಿ ಯಾರು ರೋಡ್ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗುತ್ತೆ. ಬಟ್ ಸಿಗ್ನಲ್ ಲೈಟ್ಗಳಂತೂ ಒಂದು ವರ್ಕ್ ಆಗ್ತಾಯಿಲ್ಲ. ಫುಲ್ ಸುತ್ತನೂ ಅಪಾರ್ಟ್ಮೆಂಟ್ಸ್ಗಳೇ, ಕಂಪ್ಲೀಟ್ ಮೇನ್ ರೋಡ್ ಪಕ್ಕ ಬಿಟ್ಟು ಇನ್ನು ಒಳಗಡೆ ಏನೇ ನೋಡಿದ್ರು ಅಪಾರ್ಟ್ಮೆಂಟ್ಸೇ ಕಾಣಿಸ್ತಾ ಇರೋದು. ಸೊ ನಾನು ಹೋಗಿದ್ದು ಆಗಲೇ ನ್ಯಾಷನಲ್ ಎಕ್ಸ್ಪ್ರೆಸ್ 1ನಲ್ಲಿ. ಅಲ್ಲಿ 2 ವೀಲರ್ಸ್ ಅಲೋ ಇಲ್ವಂತೆ. ಸೊ ಅಲ್ಲಿ ನಿಂತ್ಕೊಂಡು ಯಾರೋ ಒಬ್ಬರು ಸಿಕ್ಕಿದ್ರು, 1-2 ನಿಮಿಷ ಮಾತಾಡ್ತಾಯಿದ್ರು. ನಾನೇನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ 2 ವೀಲರ್ಗೆ ಬೇರೆ ದಾರಿ ಇದೆ, ಆ ದಾರಿಲಿ ಹೋಗಿ ಅಂತ ಹೇಳಿ ಕಳಿಸಿದ್ರು. ಅಲ್ಲಿಂದ ವಾಪಸ್ ಒಂದು 100 ಮೀಟರ್ಸ್ ಬಂದು ಅಗೇನ್ ಯೂ ಟರ್ನ್. ಮ್ಯಾಪಲ್ಲೂ 2 ವೀಲರ್ ಅಂತ ಹಾಕ್ಕೊಂಡೆ. ಈಗ ಬರ್ತಾ ಇದೆ. ಓಕೆ, ಪುನಃ 22 ಮಿನಿಟ್ಸ್ ಎಕ್ಸ್ಟ್ರಾ ಇದೆ, 21 ಮಿನಿಟ್ಸು 2 ವೀಲರ್ಗೆ. ಓಕೆ, ಟೈಮು 1 o'clock, ಎಲ್ಲರೂ 1:10 ಆಗಿದೆ. ಹೊಟ್ಟೆ ಹಸಿಯೋಕ್ಕೆ ಶುರುವಾಗ್ತಾ ಇದೆ. ಎಲ್ಲಾದರೂ ಒಂದು ಒಳ್ಳೆ ತಣ್ಣಗಿರೋ ಹೋಟೆಲ್ ಸಿಕ್ಕರೆ ನಿಲ್ಲಿಸ್ಬಿಟ್ಟು ಊಟ ಮಾಡಿಕೊಂಡು ಹೋಗೋದು. ಈ ರೋಡನ್ನು ಸ್ವಲ್ಪ ಖಾಲಿ ಇದೆ, ಯಾಕಂದರೆ ಹೆವಿ ವೆಹಿಕಲ್ಸ್ಗಳು, ಕಾರ್ಗಳು ಎಲ್ಲ ಎಕ್ಸ್ಪ್ರೆಸ್ ವೇ ಯೂಸ್ ಮಾಡೋದ್ರಿಂದ ಈ ರೋಡ್ ಸ್ವಲ್ಪ ಖಾಲಿ ಇದೆ ಅನ್ನಿಸ್ತಾ ಇದೆ. ನೋಡೋಣ, ಆರಾಮಾಗಿ ಹೋಗೋಣ. ಏನಾದ್ರು ಒಂದು ಸ್ವಲ್ಪ ತಿನ್ಕೋಬೇಕು, ಹೊಟ್ಟೆ ಸ್ವಲ್ಪ ಹಸಿಯೋಕ್ಕೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಹೋಟೆಲ್ ಯಾವುದು, ದೇವಸ್ಥಾನ ಯಾವುದು ಒಂದು ಗೊತ್ತಾಗಲ್ಲ. ಎಲ್ಲ ಆಲ್ಮೋಸ್ಟು ಎಂಟ್ರೆನ್ಸ್ಗಳು ಸೂಪರಾಗಿ ಇಟ್ಟಿರ್ತಾರೆ. ನಾವು ಸ್ವಲ್ಪ ಮುಂದೆ ಹೋಗಿ ತಿನ್ಕೊಳ್ಳೋಣ. ವಿಲೇಜ್ ರೆಸ್ಟೋರೆಂಟ್. ಇಲ್ಲೇನು ಫೇಮಸ್ಸು ಏನಿದೆ ಒಂದು ಗೊತ್ತಿಲ್ಲ. ಬೆಳಗ್ಗೆ ಅಲ್ಲಿ ಹೋಟ್ಲನ್ನ ಕೇಳಿದಕ್ಕೆ ಸರ್ ಪಾಫ್ಡಾನೋ ಏನೋ ಹೇಳ್ದ, ಅದು ಫೇಮಸ್ಸು ಅಂತ. ಜಿಲೇಬಿ ಮತ್ತು ಪಾಫ್ಡಾ ಫೇಮಸ್ ಇರುತ್ತೆ ಇಲ್ಲಿ, ಅದನ್ನು ತಿನ್ನಿ ಅಂತ. ಇಲ್ಲದು ಜೈ ಬಜರಂಗಿ ರೆಸ್ಟೋರೆಂಟ್ ಅಂತೆ, ಡಾಬಾ ಥರ. ಸೊ ಇಲ್ಲಿ ಬಂದು ಏನೂ ಗೊತ್ತಿಲ್ಲ ನನಗೆ, ಏನೇನು ಸಿಗುತ್ತೆ, ಏನು ತಿನ್ಬೋದು ಅಂತ. ಅವ್ರ ಹತ್ರ ಮಾತಾಡ್ಬಿಟ್ಟು ಸುಮ್ಮನೆ ನಿಮ್ದು ಏನೇನಿದೆ ಸ್ಪೆಷಲ್ ಫುಡ್ಗಳು ಕೊಡಿ ಅಂದೆ. ಸಮೋಸ ಬಜ್ಜಿ ಇವೆರಡೂ ಗೊತ್ತಿತ್ತು. ಇನ್ನೇನೋ ಬೇರೆ ಬೇರೆ ಕೊಟ್ಟರು, ಏನೋ ಹೆಸರು ಬರೋದೇ ಇಲ್ಲ. ಅದು ಸೂಪರಾಗಿತ್ತು ಟೇಸ್ಟು. ಆರಾಮಾಗಿ ತಿನ್ಕೊಂಡು ಈಗ ಅಲ್ಲಿಂದ ಹೊರಟೆ. ಒಳ್ಳೆ ಮಳೆ ಹೊಡೆದು ನಿಂತಿದೆ, ಬಟ್ ಕಾವಿನ್ನೂ ಸೂಪರಾಗಿ ಎದ್ದಿದೆ. ಮುಖಕ್ಕೆ ಬಿಸಿ ಬಿಸಿ ಗಾಳಿ ಹೆಂಗೆ ಹೊಡಿತಾ ಇದೆ ಗೊತ್ತಾ. ಆನಂದ್ ಪೀಪ್ಲಾಗ್ ಏನೋ ಇದೆ. ಸೊ NH64ಗೆ ಜಾಯ್ನ್ ಅಂತೀಗ. ಅದು ಸ್ಟೇಟ್ ಹೈವೇ ಅಂತ ಖರಾಬ್ ರೋಡು. ಇಲ್ಲ ಗುಜರಾತಲ್ಲಿ ಏನೇ ಆದ್ರೂ ರೋಡ್ ಕ್ವಾಲಿಟಿ ಇದು ನೋಡಿ. ಲಾಸ್ಟು NH64 ಶುರುವಾದಾಗಿಂದನೂ ಈ ಥರ ರೋಡ್ ಮಧ್ಯ ಗಿಡಗಳು ಹಾಕ್ಕೊಂಬಂದಿದ್ದಾರೆ. ಅದರೊಳಗೆ ಕಲರ್ ಹೂಗಳು ಇದೆ. ಇದು ಸೂಪರ್ ಐಡಿಯಾ. ನೈಟ್ ಟೈಮಲ್ಲಿ ಆಪೋಸಿಟ್ ಸೈಡ್ದು ಹೆಡ್ಲೈಟು ಡ್ರೈವರ್ಗೆ ಆಗಲಿ ಡಿಸ್ಟರ್ಬ್ ಆಗೋಲ್ಲ, ಮತ್ತು ಶೋಕಿಯಾಗಿ ಕಾಣಿಸ್ತಾ ಇದೆ. ಫುಲ್ ಶೋ. ತುಂಬ ದೂರದಿಂದ ಹಿಂಗೇ ಹಾಕ್ಕೊಂಬಂದಿದ್ದಾರೆ. ನಾನು ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ, NH34 ಏನೋ. ಸೊ ಒಂದು ಟ್ಯಾಂಕರ್ ತುಂಬ ನೀರು ತುಂಬಿಕೊಂಡು ಈ ಥರ ಗಿಡಗಳಿಗೆ ಉದ್ದಕ್ಕೂ ಹಾಕ್ಕೊಂಡು ಹೋಗ್ತಾಯಿದ್ರು.
ಸೊ ಇದೆಲ್ಲ ಒಂಥರ ಬೆನಿಫಿಟ್ಸ್, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಬಟ್ ನೈಟ್ ಟೈಮಲ್ಲಿ ಅಪೋಸಿಟ್ ಸೈಡ್ದು ಲೈಟು ಬೀಳಲ್ಲ. ಇದು ಮುಂಬೈ ಹೈವೇ. ಇಲ್ಲಿ ಟೋಲು ಕಾರ್ಗೆ 140 ರೂಪೀಸ್ ಅಂತೆ ಸಿಂಗಲ್ಲು, ಡಬಲ್ಲು 215. ಯಪ್ಪ ಎಷ್ಟು ಕಿಲೋಮೀಟ್ರಿಗಿದೆ ಅಂತ ಗೊತ್ತಿಲ್ಲ. ನಾನು ಬೋರ್ಡ್ ನೋಡಿ ಶಾಕ್ ಆಗ್ಬಿಟ್ಟೆ. ಎಲ್ಲ ಕಡೆನೂ ಮ್ಯಾಕ್ಸಿಮಮ್ ಅಂದರೆ 65 ರೂಪೀಸ್ ಇರುತ್ತೆ. ಇದು 240 ರೂಪೀಸ್ ಅಂದರೆ ಎಲ್ಲಿವರೆಗಿದೆ ಹಾಗಾದ್ರೆ? ಐ ಥಿಂಕ್ ವಡೋದರಾ ಸಿಟಿ ಬಂತು ಅನಿಸುತ್ತೆ. ಸೊ ಇದೆಲ್ಲ ತುಂಬ ಅಪಾರ್ಟ್ಮೆಂಟ್ಸ್ಗಳು ಕಾಣಿಸ್ತಾ ಇದೆ. ಈ ಕಡೆನೂ ಏರ್ಪೋರ್ಟ್ ಇದೆ ಅನಿಸುತ್ತೆ. ಅಲ್ಲಿ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ. ಕಮಾನ್ ಎಸ್. ಬಾಗರು. ಅಯ್ಯೋ ಏರ್ಫೋರ್ಸ್ದು ಅದರ ಬೈಪಾಸ್ ಇದು. ವಾಹ್, ಹಾರಿಬಲ್ ಟೆಂಪ್ರೇಚರ್ ಮಾತ್ರ. ಇದರಲ್ಲಿ ನೋಡಿದೆ 37 ಇದೆ, ಬಟ್ ಫೀಲ್ಸ್ ಲೈಕ್ 40 ಅಂತೆ. ಹೆಂಗೆ ಆಗ್ತಾ ಇದೆ ಅನ್ನೋ ನನಗೆ ಬಾಡಿಲಿ. 5 ನಿಮಿಷ ನಿಂತ್ಕೊಂಡೆ ಅಲ್ಲಿ ನೀರು ತೊಗೊಳಕ್ಕೆ ಅಂತ. ವಾಟ್ರ್ ಬಾಟ್ಲ್ ತೊಗೊಳೋಷ್ಟೊಳಗೆ ನನ್ನ ಬಾಡಿಯಿಂದ 1 ಲೀಟರ್ ನೀರು ಹೋಗಿರುತ್ತೆ, ಅಷ್ಟು ಸುರಿತಾ ಇದೆ ಸ್ವೆಟ್. ವಾ, ಹೇಗಿರ್ತಾರೆ ಇಲ್ಲಿ ಜನಗಳು ಅಂತ ಅರ್ಥ ಆಗಲ್ಲ. ನಾಳೆ ಹೆಂಗಪ್ಪ ನಾನು ಸ್ಟ್ಯಾಚ್ಯೂಲ ನೋಡೋಕೆ ಓಡಾಡೋದು ಇದೇ ಟೆಂಪ್ರೇಚರ್ಲಿ ಅಂತ ಅನ್ನಿಸ್ತಾ ಇದೆ. ಮೇ ಬಿ ರೈಡಿಂಗ್ ಗೇರ್ಸಲ್ಲಿ ಹಾಕ್ಕೊಂಡಿರೋದಕ್ಕೆ ಏನಾರು ಆ ಥರ ಟೆಂಪ್ರೇಚರ್ ಅನ್ನಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಟೆಂಪ್ರೇಚರ್ ಮಾತ್ರ ಹಾರಿಬಲ್ ಆಗಿದೆ. ಪುನಃ ಸ್ಟೇಟ್ ಹೈವೇಗೆ ತಂದುಬಿಡ್ತು. 17 ಕಿಲೋಮೀಟರ್ಸ್ ಹೋಗ್ಬೇಕಂತೆ. ಗುಜರಾತ್ ಸ್ಟೇಟ್ ಹೈವೇ ಚೆನ್ನಾಗಿಲ್ಲ, ತುಂಬ ಪ್ಯಾಚಸ್ ರೋಡು, ರಫ್ ರೋಡು. ಬಟ್ ನ್ಯಾಷನಲ್ ಹೈವೇ ಸಖತ್ತಾಗಿತ್ತು. ಏನು ಮಾಡೋಕ್ಕ, ನೋಡಿ ಹೆಂಗಿದೆ ರೋಡ್ ಕ್ವಾಲಿಟಿ ಗುಜರಾತಲ್ಲಿ. ನಮ್ಮ ಕರ್ನಾಟಕ ಸ್ಟೇಟ್ ಹೈವೇಗಳು ಸಖತ್ತಾಗಿದೆ. ಕೆಲವೊಂದು ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ಎಲ್ಲ ಸ್ಟೇಟ್ ಹೈವೇನೂ ಹೀಗೆ ಇದೆ. ಸೂಪರಾಗಿ ಮಳೆ ಬಂದು ನಿಂತಿದೆ ಇಲ್ಲೆಲ್ಲ, ಆದರೂ ಬಿಸಿ ಮಾತ್ರ ಹಾಗೇ ಇದೆ. ಲಕ್ಕೇನಂದರೆ ನಾನು ಬರ್ಬೇಕಾದ್ರೆ ಬರ್ತಾಯಿಲ್ಲ ಅಷ್ಟೇ. ಸಿಕ್ಕಾಬಟ್ಟೆ ಸೆಕೆ ಅಂದರೆ ಸೆಕೆ. ಹೆಂಗಪ್ಪ ಇರೋದು ನಾಳಿದ್ದು ಅಂತ ಅನ್ನಿಸ್ತಾ ಇದೆ. ನಾಳಿದ್ದು ಅರ್ಧ ಗುಜರಾತಲ್ಲಿ ಟ್ರಾವೆಲ್ ಮಾಡಬೇಕು, ಅದಾದ್ಮೇಲೆ ಮಹಾರಾಷ್ಟ್ರದಲ್ಲಿ ಟ್ರಾವೆಲ್ ಮಾಡಬೇಕು. ಅಲ್ಲೂ ಹಾಗೇ ಇರುತ್ತೆ, ಯಾಕಂದರೆ ಬರ್ತಾ ನೋಡಿದ್ದೀನಲ್ಲ. ಬಟ್ ಒಂದು ನ್ಯೂಸ್ ಏನಂದರೆ ಮಹಾರಾಷ್ಟ್ರಗೆ ಮಾನ್ಸೂನ್ ಎಂಟ್ರಿ ಆಗಿದೆಯಂತೆ, ಮಳೆ ಅಂತ ಹೇಳಿದ್ರು. ಅಲ್ಲಿ ಯಾರಿಗಾರು ಫೋನ್ ಮಾಡಿ ಕೇಳಬೇಕು ಹೇಗಿದೆ ಸಿಚುವೇಶನ್ನು. ತುಂಬಾ ಸೆಕೆ ಇದ್ದರೆ ವಾಟರ್ ಕ್ರಾಸಿಂಗ್ ತುಂಬಾ ಸೆಕೆ ಇದ್ದರೆ ನೈಟ್ ಟ್ರಾವೆಲ್ ಮಾಡಲಾ ಇಲ್ಲ ಪರವಾಗಿಲ್ವ ಬೆಳಗ್ಗೆನೇ ಟ್ರಾವೆಲ್ ಮಾಡ್ಬೋದಾ ಅಂತ ಕೇಳಬೇಕು. ಸೊ ನೋಡಿ, ಇದುವೇ ನರ್ಮದಾ ರಿವರು ಫುಲ್ ಡ್ರೈ. ಈ ಥರ ಬಿಸಿಲಲ್ಲಿ ಎಲ್ಲಿಂದ ಉಳಿಯುತ್ತೆ ನದಿಗಳು? ಅಪ್ಪ ಹಾರಿಬಲ್. ಒಂದು ಚೂರು ನೀರಿಲ್ಲ ಅಲ್ಲೆಲ್ಲ, ಫುಲ್ ಡ್ರೈ ಆಗಿದೆ. ಇನ್ನೊಂದು 35-40 ಕಿಲೋಮೀಟರ್ಸ್ ಇದೆ ಡ್ಯಾಮು. ಸೊ ಡ್ಯಾಮ್ ಹತ್ರನೇ ಈ ಲೆವೆಲಿಗೆ ಡ್ರೈ ಆಗಿದೆ ಅಂದರೆ ಹೆಂಗಿರಬೇಕು? ಟೆಂಪ್ರೇಚರ್ ಮಾತ್ರ ಹಾರಿಬಲ್. ನದಿಲಿ ಎಷ್ಟೇ ನೀರಿದ್ರೂ ಎವಾಪರೇಟ್ ಆಗಿ ಹೋಗ್ಬಿಡುತ್ತೆ ಅನಿಸುತ್ತೆ, ಆ ಥರ ಇದೆ ಟೆಂಪ್ರೇಚರು. 16 ಕಿಲೋಮೀಟರ್ಸು. ಸೊ ನ್ಯಾಷನಲ್ ಹೈವೇ 953 ನಂಬರ್ ಇದು. ಇಲ್ಲಿಗೆ ಬಂದು ಎಲ್ಲ ರೂಮ್ಸ್ಗಳು, ಲಾಡ್ಜಸ್ಗಳೆಲ್ಲ ಇಲ್ಲಿಂದನೇ ಶುರುವಾಗ್ತಾ ಇದೆ. ಒಳ್ಳೆ ಬಿಸ್ನೆಸ್ಗೆ ಚೆನ್ನಾಗಿ ಮಾಡ್ಕೊಂಡಿದೆ. ದಾರಿ ಉದ್ದಕ್ಕೂ ಬರೀ ಪ್ಲಾಟ್ಸ್ಗಳು, ಬಂಗ್ಲೋಗಳು, ಇದೇ ಥರನೇ ಬೋರ್ಡ್ ನೋಡ್ತಾ ಇರೋದಲ್ಲಿ. ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ನ ಮೋಸ್ಟ್ಲಿ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲಿದೆ ಸ್ವಲ್ಪ ನೀರಿದೆ, ಆ ಕಡೆ ಎಲ್ಲ ಅಂತೂ ಫುಲ್ ಡ್ರೈ. ಇದು ಬ್ಯಾಕ್ ವಾಟ್ರು ಇಲ್ಲ ಡ್ಯಾಮ್ಗೆ ಹೋಗ್ತಾ ಇರೋದೋ ಗೊತ್ತಿಲ್ಲ. ಫುಲ್ ಕಮರ್ಷಿಯಲೈಸ್ ಆಗಿಬಿಟ್ಟಿದೆ. ಇಲ್ಲೆಲ್ಲ ಶಾಪಿಂಗ್ ಮಾಲ್ ಎಲ್ಲ ಓಪನ್ ಆಗಿದೆ. ಇದು ಮೋಸ್ಟ್ಲಿ ರೆಂಟಿಗೆ ಇರುತ್ತೆ ಅನಿಸುತ್ತೆ. ಗೆಸ್ಟ್ ಹೌಸ್ ಥರನೋ ಮಾಡಿದ್ದಾರೆ. ಕಂಪ್ಲೀಟ್ ಕಮರ್ಷಿಯಲೈಸ್ ಈ ಊರಂತೂ.
ಓಕೆ, ಹೋಮ್ ಸ್ಟೇಗಳು ಆ ಥರ ಎಲ್ಲ ಯಾವುದೂ ಇಲ್ಲ ಇಲ್ಲಿ. ಲೋಕಲ್ ಔಟ್ಸ್ರನ್ನೇ ಹೋಮ್ ಸ್ಟೇ ಥರ ಮಾಡಿದರೆ ಸೂಪರಾಗಿರೋದು. ಲೋಕಲ್ ಔಟ್ಸ್ಗಳೆಲ್ಲ ಏನಿದ್ರು ಅವರ ಪೆಟ್ಟಿ ಶಾಪ್ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದಾರೆ. ಬಟ್ ಹೊರಗಡೆ ಅವ್ರು ಬಂದು ನೀಟಾಗಿ ಇನ್ವೆಸ್ಟ್ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಸ್ಗಳು, ವಿಲ್ಲಾಸ್ಗೆಲ್ಲ ಪ್ಲಾಟ್ ಮಾಡಿದ್ದಾರೆ ನೋಡಿ. ಎಲ್ಲ ಫುಲ್ಲು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಇಲ್ಲೊಂದು ಅಪಾರ್ಟ್ಮೆಂಟು ಏನೋ ಆಗ್ತಾಯಿದೆ. ಇದೊಂದು ಶಾಪಿಂಗ್ ಇದಾಗುತ್ತೆ ಖಂಡಿತ. ಇನ್ನೊಂದು 5 ವರ್ಷ ಬಿಟ್ಕೊಂಡ್ಬಂದರೆ ಇಲ್ಲಿ ಖಾಲಿ ಜಾಗನೇ ಇರಲ್ಲ ಅನಿಸುತ್ತೆ, ಆ ಥರ ಡೆವಲಪ್ ಆಗ್ತಾಯಿದೆ. ಇದು ಏಕ್ತಾ ದ್ವಾರ್ ಅಂತೆ. ಈ ಏರಿಯಾ ಹೆಸರು ಏಕ್ತಾ ನಗರ್ ಅಂತ ಅಲ್ಲಿ ಬೋರ್ಡ್ ನೋಡಿದೆ. ದೊಡ್ಡ ಲೇಔಟೇ ಆಗಿಬಿಟ್ಟಿದೆ. ಛೇ ಭಾರತ್ ಇ ಬೈಕ್ಸ್, ಓ ಜಾಯ್ ಇ ಬೈಕ್ ಪ್ಲ್ಯಾಂಟ್ ಇಲ್ಲಿದೆ. ಏಕ್ತಾ ನಗರ್ ಗುಡ್. ಹೀಗೂ ಇಂಪ್ರೂವ್ ಆಗಬಹುದು. ಇನ್ನೊಂದು CNG, ಇಂಡಿಯನ್ ಆಯಿಲು, ಮ್ಯಾಕ್ಡೊನಾಲ್ಡ್ಸು, ರೈಲ್ವೆ ಸ್ಟೇಷನ್ ಇದೆ ಇಲ್ಲಿ. ಸ್ಟ್ಯಾಚು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಸ್ಟ್ಯಾಚು ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಇದೆ. ಬಟ್ ಅಷ್ಟಕ್ಕೂ ಕಾಣಿಸ್ತಾ ಇಲ್ಲ ಅಂದರೆ ಹೆಂಗೆ ಅಂತ ಅರ್ಥ ಆಗ್ತಾಯಿಲ್ಲ. ಸುತ್ತಾಕೊಂಡು ಹೆಲಿಪ್ಯಾಡ್ ಇದು. ಇಲ್ಲಿಗೆ ಬಂದಿದ್ದೀವಿ. ಇನ್ನೊಂದು 1 ಕಿಲೋಮೀಟರ್ ಇದೆ. ಓಕೆ, ಇವತ್ತಿಗೆ ಇಲ್ಲಿನ ಕತೆ ಕವನಗಳನ್ನ ಮುಗಿಸೋಣ. ಆರಾಮಾಗಿ ಹೋಗಿ ರೂಮಲ್ಲಿ ಫ್ರೆಶ್ ಅಪ್ ಆಗಿ ಫುಲ್ ರೆಸ್ಟೇ ಇವತ್ತು. ಬೇರೆ ಏನೂ ಕೆಲಸ ಇಲ್ಲ. ಆ್ಯಂಡ್ ನಾಳೆ ಸ್ಟ್ಯಾಚು ನೋಡೋದಕ್ಕೆ ವಿಸಿಟ್ ಆರಾಮಾಗಿ ತೊಳ್ತೀನಿ. ಯಾಕಂದರೆ ನಾನು ಲೇಟಾಗಿ ಹೋಗೋಣ ಅಂತಲೇ 12 to 2 ಸ್ಲಾಟ್ನ ಬುಕ್ ಮಾಡ್ಕೊಂಡಿದ್ದೀನಿ. ಈವ್ನಿಂಗು 6 to 8 ಒಂದು ಲೈಟ್ ಶೋ ಇರುತ್ತೆ. ಅದೆರಡೇ ಮಾತ್ರ ಬುಕ್ ಮಾಡಿರ್ತೀನಿ. ಸಫಾರಿ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಈ ಬಿಸಿಲಲ್ಲಿ ಹೊರಗಡೆ ಬರೋದೇ ಕಷ್ಟ ಇರುತ್ತೆ. ಸೊ ಹಾಗಂತ ಏನೂ ಮಾಡ್ಕೊಳ್ಳಿಲ್ಲ. ಆರಾಮಾಗಿ ಮುಗಿಸೋಣ. ಓಕೆ, ಇಷ್ಟೊಂದು ಈ ಥರ ಇದೆ. ಬಟ್ ಊಟ ತಿಂಡಿ ಏನಿರುತ್ತೆ, ಹೇಗಿರುತ್ತೆ ಅಂತ ನಾಳೆ ಹೇಳ್ತೀನಿ ನಿಮಗೆ. ಹೋಟೆಲ್ಲು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಇನ್ನೊಂದು ಓಕೆ, ಸಿಗೋಣ.